ಸ್ನೇಹಿತರೆ, ನಮ್ಮ ಒಂದು ರೈತರಿಗೆ ಸರ್ಕಾರದಿಂದ ಬಹಳ ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಕೃಷಿ ಮಾಡೋದಕ್ಕೆ ಬಹಳ ಸವಾಲುಗಳು ಇರುವಂತದ್ದು. ಅಂದ್ರೆ ಈ ಒಂದು ಕಾರ್ಮಿಕರು ಸಿಗೋದಿಲ್ಲ ಒಂದು ಕೃಷಿ ಮಾಡೋದಕ್ಕೆ. ಹಾಗಾಗಿ ಸರ್ಕಾರದಿಂದ ಈ ಒಂದು ಯಂತ್ರ ಉಪಕರಣಗಳು, ಅಂದ್ರೆ ಒಂದು ಕೃಷಿ ಮಾಡೋದಕ್ಕೆ ಯಂತ್ರ ಉಪಕರಣಗಳು ಏನ್ ಬರ್ತವೆ ಅದನ್ನ ಕೊಂಡ್ಕೊಳ್ಳೋದಕ್ಕೆ ನಿಮ್ಗೆ 3 ಲಕ್ಷದವರೆಗೆ ಸಹಾಯಧನನ ಕೊಡ್ತಾ ಇರುವಂತದ್ದು, ಅಂದ್ರೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಯಂತ್ರ ಉಪಕರಣಗಳಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಲ್ಲರ್ಗಳಾಗಿರ್ಬೋದು, ಮತ್ತೆ ಈ ಒಂದು ಮೋಟರ್ಗಳಾಗಿರ್ಬೋದು, ಪ್ರತಿ ಒಂದಕ್ಕೂ ಕೂಡ ಈ ಒಂದು ಸಂದರ್ಭಗಳಲ್ಲಿ ನಿಮ್ಗೆ 3 ಲಕ್ಷದವರೆಗೆ ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ಮೊದಲನೇದಾಗಿ ಈ ಒಂದು ಯಂತ್ರ ಉಪಕರಣಗಳು ಯಾವ್ದಾವ್ದೆಲ್ಲ ನಿಮ್ಗೆ ಸಿಗುವಂತದ್ದು, ಈ ಒಂದು ಕೃಷಿ ಮಾಡೋದಕ್ಕೆ ನಿಮ್ಗೆ ಯಂತ್ರ ಉಪಕರಣಗಳನ್ನ ಏನ್ ಕೊಡ್ತಾ ಇದ್ದಾರೆ ಸಬ್ಸಿಡಿ ಮುಖಾಂತರವಾಗಿ, ಅದನ್ನ ಯಾವ್ದಾವ್ದೆಲ್ಲ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಟ್ರ್ಯಾಕ್ಟರ್ ಆಗಿರ್ಬೋದು, ಅಂದ್ರೆ ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಒಂದು ಟ್ರ್ಯಾಕ್ಟರ್ಗೆ ಬಳಸುವಂತ ಉಪಕರಣಗಳೇನು ಏನ್ ಬರ್ತವೆ, ಒಂದು ನೇಗ್ಲುಗಳಾಗಿರ್ಬೋದು, ಅಂದ್ರೆ ಹೊಲ ಉಳೋದಕ್ಕೆ ಒಂದು ನೇಗ್ಲುಗಳೇನ ಹಾಕ್ತಿವಿ ಅದನ್ನು ಕೂಡ ನೀವು ತಗೊಳ್ಳೋದಕ್ಕೆ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ನಂತರ ಒಂದು ಪವರ್ ಟಿಲ್ಲರ್ಗಳು ನಿಮ್ಗೆ ಗೊತ್ತಿರ್ಬೋದು, ಬಹಳ ಉಪಯೋಗಕ್ಕೆ ಬರುವಂತದ್ದು. ಅಂದ್ರೆ ಈ ಒಂದು ನಾಟಿ ಮಾಡುವಂತ ಸಂದರ್ಭಗಳಲ್ಲಿ ಒಂದು ಭತ್ತ ಬೆಳೆಯೋದಕ್ಕೆಲ್ಲ ಏನು ಆ ಗದ್ದೆ ನಾಟಿನ ಮಾಡ್ತಾರೆ, ಅದಕ್ಕೆ ಟಿಲ್ಲರ್ಗಳೇನಿದೆಯಲ್ಲ ಅದು ಬಹಳ ಉಪಯೋಗಕ್ಕೆ ಬರುವಂತದ್ದು. ಹಾಗಾಗಿ ಟಿಲ್ಲರ್ ಕೂಡ ನೀವು ತಗೋಬಹುದು. ಈ ಒಂದು ಅದಕ್ಕೂ ಕೂಡ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಬಿತ್ತನೆ ಯಂತ್ರಗಳು, ಅಂದ್ರೆ ಈ ಒಂದು ಬಿತ್ತನೆ ಮಾಡ್ತಿರಲ್ವಾ, ಈ ಒಂದು ಕಾಳುಗಳಾಗಿರ್ಬೋದು, ಯಾವುದೇ ರೀತಿಯಾದ ಒಂದು ಬಿತ್ತನೆಗಳನ್ನ ಮಾಡ್ಬೇಕಾದ್ರೆ ಆ ಒಂದು ಏನ್ ಮಿಷಿನ್ ಇರುತ್ತಲ್ವಾ ಅದಕ್ಕೂ ಕೂಡ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ರೀತಿಯಾಗಿ ಕಟಾವು ಮತ್ತೆ ಈ ಒಂದು ಕೊಯ್ಲು ಯಂತ್ರಗಳು, ಅಂದ್ರೆ ಈ ಒಂದು ಕಟಾವು ಮಾಡೋದಿಕ್ಕೆ ಅಥವಾ ಈ ಒಂದು ಕೊಯ್ಲು ಯಂತ್ರಗಳೇನಿದಾವೆ ನಿಮ್ಗೆ ಗೊತ್ತಿರ್ಬೋದು, ಅದಕ್ಕೂ ಕೂಡ ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಆ ಒಂದು ಮಿಷಿನ್ ಕೂಡ ನೀವು ತಗೋಬಹುದು. ಅದೇ ರೀತಿಯಾಗಿ ನಿಮ್ಗೆ ಸ್ಪ್ರೇ ಮಾಡೋದಕ್ಕೆ ಸ್ಪ್ರೇಯರ್ ಗಳಾಗಿರ್ಬೋದು, ಮತ್ತೆ ಒಂದು ಪಂಪ್ ಸೆಟ್ ಗಳಾಗಿರ್ಬೋದು, ಅದಕ್ಕೂ ಕೂಡ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಈ ರೀತಿಯಾಗಿ ನಿಮ್ಗೆ ಈ ಒಂದು ಬೆಳೆಯ ಒಂದು ರಕ್ಷಣೆಗೋಸ್ಕರ ಈ ಒಂದು ಟಾರ್ಪಲ್ ಗಳೇನ್ ಬರುತ್ತವಲ್ವಾ ಅದನ್ನ ನೀವು ತಗೊಳ್ಳೋದಕ್ಕೂ ಕೂಡ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಕೃಷಿ ಯಂತ್ರೋಪಕರಣ ಸಹಾಯಧನ ಅಂತಾನೆ ಕೂಡ ಈ ಒಂದು ಯೋಜನೆನ ಬಿಟ್ಟಿರುವಂತದ್ದು ಸರ್ಕಾರದಿಂದ. ಹಾಗಾಗಿ ಇದರಲ್ಲಿ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಈ ಎಲ್ಲಾ ಒಂದು ಯಂತ್ರೋಪಕರಣಗಳನ್ನ ತಗೊಳ್ಳೋದಕ್ಕೆ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು. ಹಾಗಿದ್ರೆ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಎಷ್ಟು ಸಬ್ಸಿಡಿ ಸಿಗುವಂತದ್ದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಗರಿಷ್ಠ ಸಹಾಯಧನ ನಿಮ್ಗೆ 3 ಲಕ್ಷದವರೆಗೆ ಇರುವಂತದ್ದು. ಅಂದ್ರೆ ಗರಿಷ್ಠ ಅಂದ್ರೆ ತುಂಬಾ ಹೆಚ್ಚಿಗೆ ಅಂದ್ರೆ 3 ಲಕ್ಷ ಮಾತ್ರ ನಿಮ್ಗೆ ಸಬ್ಸಿಡಿನ ಕೊಡುವಂತದ್ದು. SC ST ರೈತರಿಗೆ, ಅಂದ್ರೆ SC ST ಕೆಟಗರಿಗೆ ಬರುವಂತ ಈ ಒಂದು ರೈತರಿಗೆ 90% ವರೆಗೂ ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಇನ್ನು ಉಳಿದಂತದ್ನ ಹಣನ ಹಾಕ್ಬೇಕಾಗುತ್ತೆ. 90% ವರೆಗೂ ಕೂಡ ಸಬ್ಸಿಡಿ ಸಿಗುವಂತದ್ದು. ಇನ್ನು ಸಾಮಾನ್ಯ ರೈತರಿಗೆ 50% ವರೆಗೂ ಕೂಡ ಸಬ್ಸಿಡಿ ಸಿಗುವಂತದ್ದು. ಅಂದ್ರೆ ಈ ಒಂದು ಜನರಲ್ ಕ್ಯಾಟಗರಿಗೆ ಯಾರು ಬರ್ತಾರೆ ಅಂತ ಒಂದು ರೈತರಿಗೆ 50% ವರೆಗೂ ಕೂಡ ಸಬ್ಸಿಡಿ ಸಿಗುವಂತದ್ದು. ನೀವು ಯಾವ ಒಂದು ಯಂತ್ರೋಪಕರಣಗಳನ್ನ ತಗೊಳ್ತೀರಾ ಅದಕ್ಕೆ ನಿಮ್ಗೆ 50% ವರೆಗೂ ಕೂಡ ಸಬ್ಸಿಡಿ ಕೊಡ್ತಾರೆ. ಇನ್ನು ಉಳಿದಂತದ್ನ ನೀವು ಸ್ವಂತ ಒಂದು ಹಣನ ಹಾಕಿ ತಗೋಬೇಕಾಗುತ್ತೆ. ಟೋಟಲ್ ಆಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 2,70,000 ರೈತರಿಗೆ ಈ ಒಂದು ಯೋಜನೆಯಲ್ಲಿ ಒಳ್ಳೆ ಒಂದು ಅವಕಾಶ ಇರುವಂತದ್ದು. ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ 2,70,000 ಒಂದು ಫಲಾನುಭವಿಗಳಿಗೆ ಅವಕಾಶ ಇರುವಂತದ್ದು. ಹಾಗಿದ್ರೆ ಇದಕ್ಕೆ ಎಲ್ಲಿ ಅರ್ಜಿ ಹಾಕ್ಬೋದು ಅಂತ ನೋಡೋದಾದ್ರೆ, ನಿಮ್ಮ ಒಂದು ಹತ್ತಿರದ ಒಂದು ಕೃಷಿ ಇಲಾಖೆ ಆಗಿರ್ಬೋದು, ಅದೇ ರೀತಿಯಾಗಿ ರೈತ ಸಂಪರ್ಕ ಕೇಂದ್ರ ಏನಿರ್ತಾವಲ್ವಾ ಅಲ್ಲಿ ನೀವು ಅರ್ಜಿನ ಹಾಕ್ಬಹುದು. ಅದೇ ರೀತಿಯಾಗಿ ಈ ಒಂದು ಯೋಜನೆಯ ಒಂದು ಅರ್ಜಿ ನಮೂನೆ ಪಡೆದುಕೊಳ್ಬೇಕಾಗುತ್ತೆ. ನೀವು ಮೊದಲನೇದಾಗಿ ಒಂದು ಫಾರ್ಮ್ ಏನ್ ಸಿಗುತ್ತೆ ಅದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಅಗತ್ಯವಾದ ಒಂದು ದಾಖಲಾತಿಗಳನ್ನ ಸಲ್ಲಿಸಿ, ಅದಾದ ನಂತರದಲ್ಲಿ ಅದೇ ಒಂದು ಅಧಿಕಾರಿಗಳಿಂದ ಇನ್ಸ್ಪೆಕ್ಷನ್ ಎಲ್ಲ ಆಗುತ್ತೆ. ಅದೆಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಗೆ ಆ ಒಂದು ಯಂತ್ರೋಪಕರಣಗಳ ಖರೀದಿಗೆ ನಿಮ್ಗೆ ಸಹಾಯಧನ ಬಿಡುಗಡೆ ಆಗುವಂತದ್ದು. ಅದೇ ರೀತಿಯಾಗಿ ಇದರಲ್ಲಿ ಮೊದಲು ಯಾರು ಬರ್ತಾರೆ ಅಂತವ್ರಿಗೆ ಮೊದಲ ಒಂದು ಆದ್ಯತೆನ ಕೊಟ್ಟಿರುವಂತದ್ದು. ಅಂದ್ರೆ ಮೊದಲು ಯಾರೆಲ್ಲ ಇದು ಅಪ್ಲಿಕೇಶನ್ ಹಾಕ್ತಾರೆ, ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅಂತವ್ರಿಗೆ ಈ ಒಂದು ಯೋಜನೆ ಸಿಗುವಂತದ್ದು. ಇಲ್ಲಿ ಅಗತ್ಯ ದಾಖಲಾತಿಗಳು ಯಾವ್ದೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ RTC ಅಂದ್ರೆ ನಿಮ್ಮ ಒಂದು ಪಹಣಿ ಬೇಕಾಗುತ್ತೆ. ನಿಮ್ಮ ಒಂದು ಜಮೀನು ಯಾವ್ದೇ ಜಾಗ ಇದೆ ಅದರ ಒಂದು ಪಹಣಿ ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದ್ರೆ ಅಗತ್ಯವಿದ್ರೆ, ಅಂದ್ರೆ SC ಕ್ಯಾಟಗರಿಗೆ ಬರುವಂತವ್ರಿಗೆ, SC ST ಕ್ಯಾಟಗರಿಗೆ ಬರುವಂತವ್ರಿಗೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಯಾಕಂದ್ರೆ ಸಬ್ಸಿಡಿ ನಿಮ್ಗೆ 90% ಸಿಗ್ಬೇಕಂದ್ರೆ ಈ ಒಂದು ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ ಎರಡೂ ಕೂಡ ಇಟ್ಕೊಂಡಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆ, ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂತ ಒಂದು ಮೊಬೈಲ್ ನಂಬರ್ ಕೂಡ ಬೇಕಾಗುವಂತದ್ದು. ಇಷ್ಟು ನಿಮ್ಮ ದಾಖಲಾತಿಗಳಿದ್ರೆ ನೀವು ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.